ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಬಾಂಬ್ ಸಿಡಿಸಿದ್ದಾರೆ. ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಬಂದ್ ಮಾಡೋದಕ್ಕೆ ಬಿಜೆಪಿ ಆಗ್ರಹಿಸ್ತಾ ಇದೆ. ಆದರೆ ನಾವು ಕೊಟ್ಟ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. ಯೋಜನೆಗಳ ಜೊತೆ ರಾಜ್ಯದಲ್ಲಿ ಅಭಿವೃದ್ಧಿ ಪರ್ವ ಶುರುವಾಗಿದೆ. ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಮತ್ತೊಂದು ಸಿಡಿಮದ್ದು ಸಿಡಿಸಿದ್ದಾರೆ. ಗೃಹಲಕ್ಷ್ಮಿ ಅಂದ್ರೆ ತಿಂಗಳಿಗೆ 2,000 ರೂಪಾಯಿ ಬರೋದು, ಶಕ್ತಿ ಯೋಜನೆ ಅಂದ್ರೆ ಬಸ್ಸಲ್ಲಿ ಫ್ರೀಯಾಗಿ ಕರ್ಕೊಂಡು ಹೋಗೋದು, ಇವೆಲ್ಲವನ್ನು ಬಂದ್ ಮಾಡಬೇಕು ಅಂತ ಹೇಳಿ ಬಿಜೆಪಿಗರು ಹೇಳ್ತಿದಾರಂತೆ. ಆದ್ರೆ ನಾವು ಕೊಟ್ಟ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ. ನಿಲ್ಲಿಸಿದ್ರೆ ಮನೆ ಬಾಗಿಲಿಗೆ ಬರ್ತಾರೆ ಜನ. ಯೋಜನೆಗಳ ಜೊತೆ ರಾಜ್ಯದಲ್ಲಿ ಅಭಿವೃದ್ಧಿ ಪರ್ವ ಶುರುವಾಗಿದೆ. ಗ್ಯಾರಂಟಿಯಿಂದ ಸರ್ಕಾರಕ್ಕೆ ಹೊರೆ ಎಂಬ ಆರೋಪಕ್ಕೆ ತಿರುಗೇಟು. ಕೇಂದ್ರ ಸರ್ಕಾರ ಗೃಹ ಬಳಕೆ ಸಿಲಿಂಡರ್ ದರ ಏರಿಕೆ ಮಾಡಿದೆ. ತರಕಾರಿ ಬೆಲೆ ಗಗನಕ್ಕೇರಿದೆ. ಎಲ್ಲರಿಗೂ ಅಡುಗೆ ಮಾಡೋದೇ ಕಷ್ಟವಾಗ್ತಾ ಇದೆ. ಅಡುಗೆ ಎಣ್ಣೆ ಬೆಲೆ, ಎಲ್ಲ ಬೆಲೆಗಳು ಹೆಚ್ಚಾಗಿದೆ. ಅದಕ್ಕಾಗಿ ನಮ್ಮ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ನೀಡಿದೆ. ಜನರಿಗೆ ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳುವುದಕ್ಕೆ ಅನುಕೂಲವಾಗುತ್ತದೆ. 52,000 ಕೋಟಿ ವೆಚ್ಚದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ. ಬಿಜೆಪಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ. 5 ಗ್ಯಾರಂಟಿ ಕೊಟ್ಟು 500 ಸತಿ ಹೇಳ್ಕೊಂಡ್ರು ವೇದಿಕೆಯಲ್ಲೆಲ್ಲ. ಜನವರಿಗೆ 2,000 ರೂಪಾಯಿ ಬಂದರೆ ಮತ್ತೆ ಫೆಬ್ರವರಿಗೆ ಬರೋದಿಲ್ಲ. ಮಾರ್ಚು, ಏಪ್ರಿಲು, ಜೂನ್ ತಿಂಗಳಲ್ಲಿ 2 ತಿಂಗಳು ಒಟ್ಟಿಗೆ ಆಗ್ತೀನಿ ಅಂತ ಹೇಳಿ ಮತ್ತೆ ಬರೋದು ಸೆಪ್ಟೆಂಬರಿಗೆ. ಈ ತರಹದ ಪರಿಸ್ಥಿತಿಗಳಿದ್ರೂ ಕೂಡ ಅದನ್ನು ಮರೆಮಾಚಿ ತನ್ನ ಪಕ್ಷದ 5 ಗ್ಯಾರಂಟಿಗಳನ್ನು ಯಾವ್ಯಾವ ವೇದಿಕೆ ಸಿಗುತ್ತೋ ಆ ವೇದಿಕೆಯಲ್ಲಿ ಆ ಗ್ಯಾರಂಟಿಗಳನ್ನು ವೈಭವೀಕರಿಸಿ ಹೇಳುವಂತಹ ಒಂದು ಪದ್ಧತಿ ಕಾಂಗ್ರೆಸ್ನಲ್ಲಿ ಮಾತ್ರ. ಶಕ್ತಿ ಯೋಜನೆ, ಆಮೇಲೆ ನಿರುದ್ಯೋಗಿಗಳಿಗೆ ಒಂದಷ್ಟು ಕಾಸು ಕೊಡ್ತೀವಿ ಅಂತ ಹೇಳಿದ್ರು, ಅದು ಇನ್ನೂ ಅನುಷ್ಠಾನಕ್ಕೆ ಬಂದಿಲ್ಲ, ಅದು ಬೇರೆ ವಿಚಾರ. ಬಿಜೆಪಿಗರು ಈ ಯೋಜನೆಗಳನ್ನು ನಿಲ್ಲಿಸಬೇಕು ಅಂತ ಹೇಳ್ತಿದ್ದಾರೆ. ಯಾಕೆ ಹೇಳ್ತಿದ್ದಾರೆ ಗೊತ್ತಾ ಅವರು? ನೋಡಿ, 224 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಕರ್ನಾಟಕದಲ್ಲಿ. ಆ 224ರಲ್ಲಿ 140 ಕಾಂಗ್ರೆಸ್ಸು, 60+ ಬಿಜೆಪಿ, 17 ಅಥವಾ 18 JDS, ಇವೆಲ್ಲ ಸೇರಿ 224. 136, 140 ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೆ ಅನುದಾನ ಕೊಡ್ತಿಲ್ಲ ಕಾಂಗ್ರೆಸ್ಸು. ಇನ್ನು ಬಿಜೆಪಿಗರ ಕ್ಷೇತ್ರಕ್ಕೆ ಕೊಡ್ತಾರಾ? ಬೆರಳೆಣಿಕೆಯ ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಅನುದಾನಕ್ಕೆ ದುಡ್ಡು ಕೊಡ್ತಿದ್ದಾರೆ ಹೊರತಾಗಿ ಉಳಿದ ಎಲ್ಲ ಕ್ಷೇತ್ರಗಳು ಅನುದಾನಕ್ಕೆ ಬಾಯಿ ಮಾಡ್ಕೊಂಡು ಕಾಯ್ಕೊಂಡು ಕೂತಿದೆ. ನಮ್ಮ ಕ್ಷೇತ್ರದಲ್ಲಿ ಡಾಂಬರ್ ರೋಡ್ ಇಲ್ಲ, ಹಾಕಿಸ್ಬೇಕು, ಇನ್ನೂ ಬಿಲ್ ಮಂಜೂರಾಗಿಲ್ಲ. ಹಿಂಗೆ ಹೇಳೋ ಶಾಸಕರು ಎಷ್ಟು ಬೇಕು ನಿಮಗೆ? RR ನಗರದ ಮುನಿರತ್ನ ಈ ಹಿಂದೆ ಒಂದು ಆರೋಪ ಮಾಡಿದ್ರು, ಖಾಲಿಗೊಂದು ಬೀಳ್ತಿಲ್ಲ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡೋದಕ್ಕೆ, ಆದರೂ ಕೊಡ್ತಿಲ್ಲ ಅಂತ ಹೇಳಿದ್ರು. ಇದೆಲ್ಲ ಯಾವುದರಿಂದ ನಡೀತಾ ಇದೆ ಅಂದರೆ, ಉಚಿತ ಫ್ರೀ ಬಸ್ ಕೊಟ್ಟು 2,000 ರೂಪಾಯಿ ಹಣ ಕೊಟ್ಟು ಸರ್ಕಾರಕ್ಕೆ ಇದನ್ನು ನಿಭಾಯಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್ಕಾರದ ಗಲ್ಲಾ ಪೆಟ್ಟಿಗೆಯಲ್ಲಿ ದುಡ್ಡು ಖಾಲಿ ಆಗ್ತಾ ಇದೆ. ಎಲ್ಲಿಂದ ಸುರಿತಾರೆ? ಸ್ವಂತ ಮನೆಯಿಂದ ತಂದೇನು ಸುರಿಯಲ್ಲ ಇವರು. ಇಲ್ಲಿಂದ ತೆಗೆದು ಇಲ್ಲಿಗೆ, ಇಲ್ಲಿಂದ ತೆಗೆದು ಇಲ್ಲಿಗೆ. ಸರಿ, ಇನ್ನು ಲಿಕ್ಕರ್ ಡಿಪಾರ್ಟ್ಮೆಂಟಲ್ಲಿ ಇನ್ನು ಎಷ್ಟು ಸತಿ ಅಂತ ಬೈಪಾಸ್ ಸರ್ಜರಿ ಮಾಡ್ತೀರಿ? ಆಗಾಗ ಬರ್ತೀರಿ, ಬಿಯರ್ ರೇಟ್ 10 ರೂಪಾಯಿ ಜಾಸ್ತಿ ಮಾಡ್ತೀರಿ. ಇನ್ನು ಕುಡುಕರಿಗೆ ಕುಡಿಯೋದೇ ಅನಿವಾರ್ಯ ಅನ್ನುವ ಕಾರಣಕ್ಕೋಸ್ಕರ ಅನಿವಾರ್ಯಗಳು ನಿಮ್ಮ ಬಂಡವಾಳ ಆಗಬಾರ್ದು. ಕುಡುಕರು ಈಗ ಎಷ್ಟು ಸತಿ ಅಂತ ಕುಡಿತಾರೆ? ಗ್ಯಾರಂಟಿಯಿಂದ ಸರ್ಕಾರಕ್ಕೆ ಹೊರೆ ಎಂಬ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಗೃಹ ಬಳಕೆ ಸಿಲಿಂಡರ್ ದರ ಏರಿಕೆ ಮಾಡಿದೆ. ತರಕಾರಿ ಬೆಲೆ ಗಗನಕ್ಕೇರಿದೆ. ಎಲ್ಲರಿಗೂ ಅಡುಗೆ ಮಾಡೋದು ಕಷ್ಟವಾಗ್ತಾ ಇದೆ. ಅದಕ್ಕಾಗಿ ನಮ್ಮ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ನೀಡಿದೆ. ಜನರಿಗೆ ಸ್ವಾಭಿಮಾನ ಬದುಕು ಕಟ್ಟಿಕೊಳ್ಳೋದಕ್ಕೆ ಅನುಕೂಲವಾಗ್ತಾ ಇದೆ. 52,000 ಕೋಟಿ ವೆಚ್ಚದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ. ಬಿಜೆಪಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.